ಮಾತಾಡ್ಬೇಕಿತ್ತು ನನ್ನ ಜೋಡಿ. ನೀವು ಭಾಳ ಸೊನ್ನೆ ಮಾಡಿದ್ರಂತ ಬಂದೆ ನಾ ಇಲ್ಲಿಗೆ. ಏನು ನೋಡ್ರಿಪ್ಪ, ನಿಮ್ಮ ಸಾಬ್ರಿ ನಮಗೆ ಬೇಡ. ಮೊನ್ನೆ ನೀ ಬಂದಾಗ ನಾ ಒಂದು ಸ್ವಲ್ಪ ನೀವಲ್ಲ ಏನದು ನಿಮ್ಮ ಮಗ ಬಂದಾಗ ಸ್ವಲ್ಪ ಒಂಚೂರು ಬಾಯ್ ಮಾಡಿದೆ ಅಂತೇಳಿ ಮನ್ಯಾಗ ನನ್ನ ಗಂಡ ನಮ್ಮ ಅತ್ತಿ ಎಲ್ಲರೂ ಸೇರಿ ನನ್ನ ಮ್ಯಾಗ ಬೈದಾಡ್ಯಾರ. ನನ್ನಿಂದನೇ ಏನಂಗ ಈಕಿ ಜೀವನ ಹಾಳಾತನ ಅನ್ನೋ ಲೆಕ್ಕಕ್ಕೆ ಮಾತಾಡ್ಯಾರ. ಅದಕ್ಕೆ ನಿಮ್ಮ ಸಾಬ್ರಿ ಬೇಡ ನಮ್ಗೆ. ಬೈತಾರ, ಬೈಲಾರ್ದು ಇನ್ನೇನು ಮಾಡ್ತಾರ? ತಪ್ಪಿಟ್ಕೊಂಡು ಮಂದಿಗೆ ಬೈತಾರ. ಅದು ಹೋಗ್ಲಿ ಬಿಡ್ರಿ. ನೀವೇನು ನನ್ನ ಮಗ ಹಂಗಂದ್ರಿ ಅಂತ ನನಗೇನು ಬೇಜಾರಿಲ್ಲ ನೋಡ್ರಿಪ್ಪ. ಇದ್ದಿದ್ದ ಹೇಳ್ತಾರೆ, ನನಗರ ಆಕಿನ ಕಂಡ್ರೆ ಸ್ವಲ್ಪ ಇಷ್ಟ ಇಲ್ಲ ಏನ್ರಿ. ನನಗೆ ನೀವು ಅರ್ಥ ಮಾಡ್ಕೊರಿ. ಈಗ ನಿಮ್ಗೆ ಒಬ್ಬ ಮಗ ಇದ್ದು ಸಿಕ್ಕಂಗೆ ಯಾಕಿನಾರ ಗಂಟು ಹಾಕೊಂಡು ಬಂದ್ರೆ ನಿಮಗೆ ಮನ್ಸಿಗೆ ಎಷ್ಟು ನೋವು ಆಕಿತ್ತು. ನನ್ನ ಮನ್ಸಿಗಂತೂ 10ರಷ್ಟು ನೋವು ಆಗೈತ್ರಿಪ್ಪ. ನನಗೆ ಆ ಹುಡುಗಿ ಇಷ್ಟನೇ ಇಲ್ಲ ಏಟು. ಹೇಳ್ಬೇಕಂದ್ರೆ ನೋಡ್ರಿ, ಒಬ್ಬವಂಗ ನಮ್ಮ ಅಣ್ಣನ ಮಗಳನ್ನ ತೊಗೊಂಡೆ. ಈಗ ಇನ್ನೊಬ್ಬವಂಗ ಇವಂಗ ಯಾವ್ದಾರು ಒಳ್ಳೆ ಮಂತ್ಯಾನ ತರ್ತಿದ್ದೆ ನಾನು. ಇವ ಅವಸರ ಮಾಡಿಬಿಟ್ಟ. ಬೇಜಾರಾಕತೆ ಇಲ್ಲ ಹೇಳ್ರಿ ನೋಡೋಣ, ಹೌದಿಲ್ಲ? ಅದೇ ನನಗೆ ಅಷ್ಟು ಬೇಜಾರಾಗಿದ್ದಕ್ಕೆ ನನಗೆ ಮನ್ಸಿಗೆ ಬೇಜಾರಾಗಿ ಆಕಿ ಓದಿರ್ತೇನೆ ನಾನು ಒಂದೊಂದ್ಸಲ. ಅದು ಹೋಗ್ಲಿ ಬಿಡ್ರಿ. ಈಗ ಅಂತಂಗೆ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಾನು ನಮ್ಮ ಗಂಡ ಏನಾರ ದುಡಿವಲ್ಲಕ್ಕ ಬಿಡುವಲ್ಲಕ್ಕ. ನಿಮಗೆ ಯಾಕ್ರಿ ಅದೆಲ್ಲ? ಈಗ ಎದಕ್ಕೆ ಕರೆದ್ರಿ? ಈಗ ವಿಚಾರ ಮಾತಾಡಕ್ಕೆ ಕರೆದ್ರೇನ? ನನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಾನು ಹೇಳಿದ ಮಾತು ನಮ್ಮ ಮನೆಗೆ ಯಾರೂ ಕೇಳೋದಿಲ್ಲ. ಅವ್ರಿಗೆ ತಿಳಿದಂಗೆ ಅವ್ರು ಮಾಡೋದು. ತೋತಾ ಇಲ್ರಿಪ್ಪ, ಆ ರೂಪಾನ ವಿಚಾರ ಮಾತಾಡಕ್ಕಲ್ಲ, ಒಂದು ಸ್ವಲ್ಪ ನಾನು ನಿಮ್ಮ ಹತ್ರ ಮಾತಾಡತ್ತೀನಿ. ಈಗ ಆ ರೂಪಾನ ವಿಚಾರ ತಲೆಯಾಗಿಂದ ತೆಗೆದು ಬಿಡ್ರಿ. ನಿಮಗೆ ಬೇಜಾರಾಗೈತಲ್ಲ, ಸ್ವಲ್ಪ ನನ್ನ ಹತ್ರ ಒಂದು ಮನಸ್ಸು ಬಿಚ್ಚಿ ಮಾತಾಡ್ರಲ್ಲ, ಏನಾಗಬೇಕಾಗೈತಿ ಅಂದಂಗೆ. ಏನು ಕೆಲಸ ಮಾಡತ್ತೀರಿ? ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ಅದ ಹೊಲ ಬಿಟ್ರೆ ಮತ್ತೊಂದು ಏನೈತಿ? ಮೈ ಒಳ್ಳೆ ದುಡಿಯೋದು, ಎರಡೊತ್ತು ತಿನ್ನೋದು, ಇಷ್ಟೇ. ಏನಿಲ್ಲ, ಏನೇನಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಕೈತಿ, ಭಾಳ ಒಂದು ಪರಿಸ್ಥಿತಿ ಸ್ವಲ್ಪ ಕೆಟ್ಟ ಐತಿ ಅಂತೇಳಿ. ಬಂಗಾರ ಬೆಳ್ಳಿ ಹಾಕೋಬೇಕಂತ ನಿಮಗೂ ಆಸೆ ಇರ್ತೈತಿ. ಆಯ್ತು ರೀ, ಆದ್ರೆ ಏನು ಮಾಡ್ಬೇಕು ಹೇಳ್ರಿ? ನಾನು ನಿಮ್ಗೆ ಒಂದು ನಕ್ಲೆಸ್ ಕೊಡ್ಲೇನ್ರಿ? ಬರೋಬ್ಬರಿ 15 ಗ್ರಾಮಿಂದ ಒಳ್ಳೆ ನಕ್ಲೆಸ್, ಒಂದು ಜೋಡಿ ಕಿವಾನು, ಮತ್ತು ಕೈಯಾಗ ಒಂದಿಷ್ಟು ರೊಕ್ಕ. ಏನಂತೀರಿ? ಇಷ್ಟೆಲ್ಲ ನೀವು ನನಗೆ ಅದಕ್ಕೆ ಕೊಡ್ತೀರಿ? ಖುಷಿಗೆ ಅಂತ ತಿಳ್ಕೊರಿ. ಯಾವ ಖುಷಿ? ಸುಮ್ಮನೆ ಯಾರಿಗೂ ರೊಕ್ಕ ಕೊಡೋದಿಲ್ಲ. ಏನು ಹೇಳ್ರಿ ನೀವು? ಹಂಗೆ ಸುಮ್ಮನೆ ಕೊಡ್ತೀರಿ ಅಂದ್ರೆ ನಂಗೆ ನಂಬಕ್ಕಾಗವಲ್ತು. ಇಲ್ಲಪ್ಪ, ಸುಮ್ಮನೆ ಕೊಡಾಕತ್ತಿಲ್ಲ. ನನಗೂ ನಿಮ್ಮ ಕಡೆಯಿಂದ ಒಂದು ಕೆಲಸ ಆಗ್ಬೇಕಾಗೈತಿ, ಅದ್ರ ಸಂಬಂಧ ಕೊಡ್ತೀನಿ. ನಿಮಗೂ ಲಾಭ, ನನಗೂ ಲಾಭ. ಏನು ಕೆಲಸ? ನೋಡ್ರಿ, ನಿಜ ಹೇಳಬೇಕು ಅಂದರೆ ನನಗಂತೂ ಎಳ್ಳು ಕಾಳಿಂದು ಇಷ್ಟ ಇಲ್ಲ. ಆ ಹುಡುಗಿ ನನ್ನ ಮನೆ ಸೊಸೆಯಾಗಿ ಬಂದಿದ್ದು, ಆಕೆಯಿಂದ ಬಿಡುಗಡೆ ಬೇಕಾಗೈತಿ. ನನ್ನ ಮಗ ಈಗ ಆಕಿನ ಬಿಡಕ್ಕೆ ತಯಾರದಾನ. ಈಗ ತಯಾರಿದ್ದೊತ್ನಾಗ ಬಿಡಿಸ್ಬಿಡ್ಬೇಕು ನಾನು. ಮತ್ತೆ ತಡ ಆದರೆ ನನ್ನ ಮತ್ತೆ ಅಂಟ್ಕೊಂತಾಳಕ್ಕೆ ಬಂದು. ಇದೇ ನನ್ನ ತಲೆಯಾಗಿರೋದು. ಅದಕ್ಕೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದರೆ ಒಂದು ಸ್ವಲ್ಪ ಆಕೆಗೆ ಕುಂದಿರಿಸಿ ಬುದ್ಧಿ ಹೇಳಕತ್ತೆ. ಬೇಡ, ಬಿಟ್ಬಿಡು, ಮತ್ತೆ ಯಾವ್ದಾರ ಒಳ್ಳೆ ಹುಡುಗನ ನೋಡಕ್ಕೆ ಬರ್ತೈತಿ, ಲಗ್ನ ಮಾಡಕ್ಕೆ ಬರ್ತೈತಿ. ಯಾಕೆ ಸುಮ್ಮನೆ ಇವನ ಬೇಕಂತಿ, ಅವ ನಿನ್ನ ಮಾತು ಕೇಳಲ್ಲ, ಹಂಗೆ ಹಿಂಗೆ ಏನಾರ ಒಟ್ಟು ಹೇಳಿ ಪುಸ್ಲಾಯಿಸಿ ನನ್ನ ಮಗನಿಂದ ಆಕಿನ ದೂರ ಮಾಡೋಕ್ಕಾಗತ್ತೆ. ಏನಂತೀರಿ? ಏನ ನಾನು ಹೋಗಿ ನಿಮ್ಮ ಮಗನ ಕೈ ಬಿಟ್ಬಿಡು, ಬೇರೆ ಹುಡುಗನ ಮದುವೆ ಮಾಡ್ಕೋ ಅಂತೆಲ್ಲ ಹೇಳಕ್ಕಾಗತ್ತೇನ? ನಾ ಯಾಕೆ ಹೇಳಕ್ಕೆ ಹೋಗ್ಲಿ? ಅಷ್ಟಕ್ಕೂ ಇದನ್ನೆಲ್ಲ ಹೇಳೋದ್ರಿಂದ ನನಗೇನು ಅರ್ಕತ್ತೈತಿ? ನನಗೇನು ಲಾಭ ಐತಿ? ಅದು ಅಲ್ಲದೆ ನಾ ಹೇಳಿದ್ರಕ್ಕೆ ಕೇಳಿಬಿಡ್ತಾಳನ? ಅಯ್ಯೋ ದೇವ್ರೆ, ನೋಡ್ರಿಪ್ಪ, ಈ ವಿಚಾರದಾಗ ನಾನು ಹೇಳಕ್ಕೆ ಹೋಗ್ಬೇಡ್ರಿ ನೀವು ಅಷ್ಟೇ. ನಾ ಹೇಳಕತ್ತೇನಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲದ ವಿಚಾರ. ನಾ ಇದ್ರೊಳಗೆ ಎದಕ್ಕೆ ತಿಳಿ ಹಾಕ್ಲಿ? ಹಂಗೆ ಯಾಕೆ ಅನ್ಕೊಂತೀರಿ ಸಂಬಂಧ ಇಲ್ಲ ಅಂತ? ಏನ್ರಿ, ನಾವು ಮಾತಾಡ್ಕೊಂಡಿದ್ದೀಗ ನಮ್ಮಲ್ಲೇ ಇರಲಿ. ನಾ ಹೇಳೋದಿಷ್ಟೇ ನಿಮಗೆ. ನಿಮಗೊಂದಿಷ್ಟು ರೊಕ್ಕನೂ ಕೊಡ್ತೇನೆ. ನಿಮಗೊಂದು ಹೆಣ್ಣು ಹುಡುಗಿ ಐತಲ್ಲ? ಐತಿ. ಆ ಹೆಣ್ಣು ಹುಡುಗಿಗೆ ಬೇಕಾರೆ ಎಷ್ಟು ವಯಸ್ಸು ಅಕ್ಕಿಗೆ? ಅಕ್ಕಿಗೆ ಒಂದು 8 ಮುಗಿದು 9ರಾಗ ಬಿದ್ದೈತನ. ನೋಡ್ರಿ, ಎಲ್ಲಿ ನಿಮ್ಮ ವಾರ ಮನ್ಯಾಗ ಅದಾರನ್ರಿ? ಹ್ಞೂ ರೀ ಪಾ, ಇಲ್ಲಿ ಪರಿಸ್ಥಿತಿ ವಜ್ಜೆ ಐತಿ. ಸಾಲಿನೂ ಭಾಳ ದೂರ ಇರೋದಕ್ಕೆ ಅಲ್ಲೇ ನಮ್ಮ ವಾರ ಮನ್ಯಾಗ ಬಿಟ್ಟ ಓದಿಸ್ತಾ ಇದೀನಿ. ನಮ್ಮ ಹಣ್ಣುಗಳು ಚಲೋ ಅದಾರ, ಹಂಗಾಗಿ ಅಲ್ಲೇದಾಳ. 9 ವರ್ಷಕ್ಕೆ ಅದಾಳ್ರಿ. 9 ವರ್ಷದ ಮಗಳದಾಳ. ಹಂಗಾರೆ ಇನ್ನೊಂದು 3 ವರ್ಷ ಅಬ್ಬಬ್ಬ ಅಂದ್ರೆ 3-4 ವರ್ಷ ಅಂದ್ರೆ ಮದುವೆ ಮಾಡ್ತೀರಿ. ದೊಡ್ಡಕ್ಕೆ ಆಗಿಲ್ಲ? ಇಲ್ರಿ, ಇನ್ನೂ ದಾಡ್ದಾಗಿಲ್ಲ. 8ರಾಗ ಅಕ್ಕಾರಪ್ಪ. ಯಾಕೋ ನಿಮ್ಮ ಮಗಳು ಒಂದು ವರ್ಷ ತಡ ಆತನ. ಇರ್ಲಿ, ಅದಕ್ಕೇನಿಲ್ಲ. ಅಕ್ಕ ಇವತ್ತಲ್ಲ ನಾಳೆ ಹೆಣ್ಮಕ್ಳು ಬೆಳೆಯಾಕಿ ಏನು ತಡ ಆಗ್ಬೇಕಾಗೈತಿ, ದಿನಗಳು ಬರಾಕಿ ಏನು ತಡ ಆಗ್ಬೇಕಾಗೈತಿ. ಪಟ 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 ಆಗಿಬಿಡ್ತೈತಿ. ಅದು ಹೋಗ್ಲಿ ಬಿಡ್ರಿ. ಅಂದಂಗೆ ನೋಡ್ರಿ, ನಿಮ್ಮ ಮಗಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ತೋರಿಸೋ ಜವಾಬ್ದಾರಿ ನಮ್ದು. ಆದರೆ ಮದ್ವೆ ನಾ ಮಾಡಿಸ್ತೇನೆ ಅಂತ ಹೇಳಂಗಿಲ್ಲ. ಒಳ್ಳೆ ಕಡೆ ಸಂಬಂಧ ಬೇಕಾದ್ರೆ ಮದ್ವೆಗೆ ನನ್ನ ಕೈಲೂ ಎಷ್ಟಕ್ಕೈತೆ ಅಷ್ಟೊಂಚೂರು ನಾನು ಕೊಡ್ತೇನಪ್ಪ. ಹಂಗೇನು ಕೊಡ್ಲಾರ್ದೇ ಇರೋದಿಲ್ಲ. ಈಗ ನಿಮ್ಮ ಕೈಯಾಗ ಖರ್ಚಿಗೆ ರೊಕ್ಕ ಮತ್ತು ಒಂದು ಬಂಗಾರದ ನಕ್ಲೆಸ್ ಹೇಳಿದ್ನಲ್ಲ, ಅದನ್ನು ಕೊಡ್ತೇನೆ. ಅಲ್ಲ, ರೊಕ್ಕ ಅಂದರೆ ಎಷ್ಟು ಕೊಡ್ತೀರಿ? 1 ಲಕ್ಷ ರೂಪಾಯಿ ಕೊಡ್ತೇನೆ. 1 ಲಕ್ಷ ರೂಪಾಯಿ? ಅದು ತಗೊಂಡು ನಾನೇನು ಮಾಡಲಿ? 1 ಲಕ್ಷ ರೂಪಾಯಿ ಬೇಡಪ್ಪ. 1 ಲಕ್ಷ ರೂಪಾಯಿಗೆ ಏನಾಕತಿ? ಬೇಡ, 1 ಲಕ್ಷ ರೂಪಾಯಿ ಬೇಡ. 2 ಲಕ್ಷ ಅಷ್ಟೇ. ಅದ್ರ ಮ್ಯಾಗ ಕೇಳಬೇಡ.
ಯಾಕಂದ್ರೆ ಅದ್ರ ಮ್ಯಾಗಂದ್ರೆ ಭಾಳ ಆಕೈತೆ, ಅದಕ್ಕೆ 2 ಲಕ್ಷ ಕೊಡ್ತೀನಿ, ಏನಂತಿ? ಅದರಿಂದ ನೀನು ಕಂಡಪಟ್ಟಿ ಬಂಗಾರ ತಗೋಬೋದು. ಬರೀ ರೊಕ್ಕದ ಮಕ್ಕ ಯಾಕೆ ನೋಡ್ತಿ? ಆ ರೊಕ್ಕನೇ ನೀ ತಗೊಂಡೋಗಿ ನಿನ್ನ ಇವ್ ಕೊಡ್ಬೋದಲ್ಲ, ಚಿಂತಿಲ್ಲ. ಮತ್ತು ನಿನ್ನ ಮಗಳ ಲಗ್ನ ಕೊಟ್ಟು ಸಹಾಯ ಮಾಡ್ತಾನೆ ಅಂದೆ ನೋಡುವ. ಒಂದು ಒಳ್ಳೆ ಕಡೆ ಸೇರ್ತಾಳ. ಈಗ ಈಕಿ ರೊಕ್ಕದ ಮನೆ ಸೇರಿ ಏನಾಗಬೇಕಾಗೈತಿ? 1 ರೂಪಾಯಿ ಏನಾರು ಕೊಡ್ತಾಳ ನೀಕಿ? ನಮ್ಮ ಮನೆಯಿಂದ ತಂದು ನಿನಗೆ 1 ರೂಪಾಯಿ ಕೊಡಲ್ಲ ನೋಡು. ನಿನ್ನ ಗಂಡನ ನಂಬ್ಕೊಂಡ್ರೆ ನಿನ್ನ ಮೈ ಮೇಲೆ ಒಂದು ತುಂಡು ಬಂಗಾರ ಇಲ್ಲ. ಇನ್ನು ನಾಳೆ ನಿನ್ನ ಮಗಳಿಗೆಲ್ಲ ಹಾಕ್ತಾರಂತೀಯ ಪಾಪ. ಅದಕ್ಕೂ ಆಸೆ ಇರಂಗಿಲ್ಲ. ನಾನು ದೊಡ್ಡ ಮಂತ್ಯಾನ ಸೇರಬೇಕು, ಜಗ್ಗಟ್ಟು ಬಂಗಾರ ಬೇಳೆ ಹಾಕ್ಕೋಬೇಕಂತೇಳಿ ನೋಡಿ ವಿಚಾರ ಮಾಡಿ ಏನನ್ನೋದು ಹೇಳು. ಇದು ನನ್ನ ಫೋನ್ ನಂಬರ್ ಇಟ್ಕೊಂಡಿರ. ನಾ ಹೊಕ್ಕೇನಿ, ಮತ್ತು ನಾ ಹಿಂಗೆ ಮಾತಾಡಿದೆ ಅಂತ ಹೇಳ್ಬೇಡ. ನಾ ಮಾತಾಡಿಲ್ಲ, ನಾ ಬಂದೇ ಇಲ್ಲ, ಸುಳ್ಳ ಹೇಳಕತ್ತಾರ ಅಂದ್ಬಿಡ್ತೇನೆ ಮತ್ತು ನಾನು. ಯಾಕಂದ್ರೆ ನಾ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಯಾವುದು ಸಾಕ್ಷಿ ಇಲ್ಲ. ನೋಡಿ ನಿನ್ನಿಷ್ಟ. ಗಾಳಿ ಬಂದಾಗ ತೂರ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ನ್ಯಾಯ ನೀತಿ ಅಂತ ಹೋದ್ರೆ ಹಿಡ್ಕೊಂಡು ಹಾಕ್ಬೇಕಟ್ಟೆ. ನಿನ್ನ ಆದ್ನಿ ಜೀವ ನೀನು ಹಾಳಾಗಲ್ಲ. ಮೊದಲ ಕನೆ ಸಿಗೋಲು ಭಾಳ ಅಂತಾರೆ. ಮತ್ತೆ ನಿಮ್ದ ಯಾವ್ದಾರ ಜಾತಿ ನೋಡಿ ಒಳ್ಳೆ ಲಗ್ನ ಹಾಕ್ಕಾಳ, ಏನಂತಿ? ಇಲ್ಲ, ಲಗ್ನ ಆಗ ಮಟ್ಟ ಯಾವ್ದಾರ ಕೆಲ್ಸಕ್ಕೆ ಸೇರಿ ಮಸ್ತ್ ದುಡಿಯಕ್ಕೆ ಶುರು ಮಾಡ್ತಾಳ. ನಿಮ್ಮಂತನ ಒಟ್ಟು ಹೇಳಿಗಕತಿ. ನೋಡ್ರಿ ವಿಚಾರ ಮಾಡ್ರಿ. ಬರ್ತೇನೆ. ನೀ ಸಹಾಯ ಮಾಡಿಲ್ಲ ಅಂದ್ರು ನನ್ನ ಮಗ್ ಇದರಿಂದ ಮುಕ್ತಿ ಕೊಡ್ಸೋದು ನನಗೆ ಗೊತ್ತೈತೆ. ಮುಕ್ತಿ ಕೊಡಿಸ್ತೇನೆ, ಅಕ್ಕಿನ ಬಿಡುಗಡೆ ಮಾಡೇ ಮಾಡ್ತೇನೆ. ನನ್ನ ಮಗ್ ಒಳ್ಳೆ ಹುಡುಗಿ ತಂದು ಲಗ್ನ ಮಾಡೇ ಮಾಡ್ತೇನೆ. ಸುಳ್ಳ ನಿನಗೊಂದು ಅವಕಾಶ ಕೊಟ್ಟೆ ನೋಡು. ಅದನ್ನು ತಪ್ಪಿಸ್ಕೊಂಡ್ರೆ ಏನಿಲ್ದಂಗೆ ಬರೀ ಕೈಲೇ ಕುಂದ್ರದ್ ನೀನು. ನಮ್ಗೇನ? ಅಯ್ಯೋ ದೇವ್ರೆ, ಈಕಿ ಹಿಂಗೆ ಅಂದ್ಬಿಟ್ಲಲ್ಲ. ಏನು ಒಂದು ತಲೆನ ಓಡುವಲ್ತು ಅಲ್ಲ. ಹಿಂಗೆ ಮಾಡ್ಲೋ ಬ್ಯಾಡೋ ಅಲ್ಲ. ನಾ ಹೇಳಿದ್ರೆ ಈಕಿ ಕೇಳ್ತಾಳ? ಬಂಗಾರ ಕೊಡ್ತೀನಿ ಅಂತಾಳ, ಜುಮ್ಕಿ ಕೊಡ್ತೀನಿ ಅಂತಾಳ, ಕೈಯಾಗ 2 ಲಕ್ಷ ರೂಪಾಯಿನೂ ಕೊಡ್ತೀನಿ ಅಂತಾಳ. ನನ್ನ ಮಗಳಿಗೆ ಮುಂದೆ ಒಳ್ಳೆ ಕಡೆ ತೋರಿಸಿ ಲಗ್ನನೂ ಮಾಡ್ತೀನಿ ಅಂತಾಳ. ನನ್ನ ಮಗಳು ಒಂದು ಒಳ್ಳೆ ಕಡೆ ಸೇರ್ತದಲ್ಲ. ಸಾಲದಕ್ಕೆ ಕಂಡಾಬಟ್ಟಿ ಆಕಿ ಮದುವೆಗೆ ಅಕಸ್ಮಾತ್ ಸಹಾಯ ಮಾಡಿಲ್ಲ ಅಂದರೂ 2 ಲಕ್ಷ ರೂಪಾಯಿದಾಗ ಎಷ್ಟು ಬಂಗಾರ ಬರ್ತೈತಿ. ಆ ಬಂಗಾರ ಈಗ ನನಗೆ ಕೊಟ್ಟಿದ್ದ ಬಂಗಾರ ಎಲ್ಲ ನನ್ನ ಮಗಳಿಗೆ ಚೆಂದಾಗಿ ಮದುವೆ ಮಾಡಿಕೊಡ್ಬೋದಲ್ಲ ನಾನು. ಹೌದು, ನನ್ನ ಗಂಡನ ನಂಬ್ಕೊಂಡ್ರೆ ಏನೈತಿ? ಅಲ್ಲ, ಮುರ್ಕುಲ್ ಮನಿನ ರಿಪೇರಿ ಮಾಡ್ಸೋಕ್ಕಾಗೋಲ್ತು. ಇನ್ನು ಒಳ್ಳೆ ಕಡೆ ಕೊಟ್ಟು ಲಗ್ನ ಮಾಡ್ತಾನ. ನಾನು ಒದ್ದಾಡಕತ್ತೇನಲ್ಲ ಈಗ ಇದನ್ನು ಮದುವೆ ಮಾಡ್ಕೊಂಡು. ಹಂಗೆ ನನ್ನ ಮಗಳು ಒದ್ದಾಡ್ಬೇಕಷ್ಟ. ಯಾವ್ದಾರ ಒಂದು ಎಕರೆ ಹೊಲದನ್ನು ನೋಡಿ ಕೊಡ್ತಾರ ಅವರಷ್ಟೇ. ಇಲ್ಲ ಬೇಡ, ಹಿಂಗಾರ ಮಾಡಿ ಈ ಕೆಲ್ಸಕ್ಕೆ ಒಪ್ಕೊಂಡು ಕೈಯಾಗ ಬಂದಷ್ಟು ರೊಕ್ಕ ಬಾಚ್ಕೋಬೇಕು. ಕೆಲಸ ಮಾಡಿಕೊಡ್ತೀನಿ, ನನಗೆ ಇನ್ನೊತ್ತು ರೊಕ್ಕ ಹೆಚ್ಚಿಗೆ ಕೊಡ್ರಿ ಅಂತ ಕೇಳಲ್ಲ. ಹಂಗೆ ಮಾಡ್ತೀನಿ ತಡಿ. ನೀ ಒಪ್ಕೋಬಾರ್ದಾಗಿತ್ತು ಬಿಡವ. ನೀ ಅದಕ್ಕೆ ಒಪ್ಕೊಂಡಿ? ಅಲ್ಲ, ಅದು ಅದಕ್ಕೆ ಹೆಂಗ ಕೊಡ್ತಿದ್ಲಕ್ಕಿ ಹಂಗ. ಆದರೂ ಬಂಗಾರ ಕೊಡ್ತೇನೆ ಅಂದಿತ್ತು ಬೇಡ ಆಗಿತ್ತನ. ಅಯ್ಯೋಪ್ಪ, ಇರ್ಲಿ ಬಿಡಪ್ಪ. ಹಿಂಗಂಗ ಮಾಡಿ ಏನೇನಾರ ಹೇಳಿ ಏನು ಆನಕ್ಕೆ ಮಗಳ ಲಗ್ನಕ್ಕೆ ಸಹಾಯ ಮಾಡ್ತೇನೆ ಅಂದನಿ. 3-4 ವರ್ಷದ ಮಾತು. ನನಗೇನು ತಲೆ ಕೆಟ್ಟತ್ತನ? ಅಲ್ಲಿ ಮಟ್ಟ ಕಾಕೊಂಡು ಕುಂತಾಕಿ ಮಗಳ ಲಗ್ನಕ್ಕೆ ಕೈ ಹಾಕಕ್ಕೆ. ಅದೆಲ್ಲ ಸುಳ್ಳು. ಆಮೇಲೆ ಇನ್ನೊಂದು ಏನಂದ್ರೆ ಒಂದು ನೆಕ್ಲೆಸ್ ಕೊಡ್ತೇನೆ. ಉಳ್ಕಿದ್ದು ಹುಯಿ ಅಂತ ರೊಕ್ಕ ಪಕ್ಕ ಭಾಳ ಕೊಡಕ್ಕೆ ಹೋಗೋದಿಲ್ಲ. 1 ಲಕ್ಷ ರೂಪಾಯಿ ಕೊಡ್ತೇನೆ ಅಷ್ಟೇ. ಕೆಲಸ ಆದಮೇಲೆ ಏನು ಮಾಡ್ತೇನೆ ಗೊತ್ತೇನೆ? ಹೋಗಿ ಹೇಳ್ತೇನೆ, ಹೇಳೋಗು. 4 ಮಂದಿಗೆ ಗೊತ್ತಾದ್ರೆ ರೊಕ್ಕಕ್ಕೆ ನನ್ನ ಜೊತೆಗೆ ಹಿಂಗೆ ಒಪ್ಕೊಂಡಿದ್ಲು ಅಂತೇಳಿ ಆಕಿನ ಬುಟ್ಲು ಹೊಡಿತಾರೆ. ಅಲ್ಲ, 4 ಮಂದಿ ಹೋಲಿ ಆಕಿ ಗಂಡ ನಮ್ಮ ತಂಗಿ ಜೀವನಕ್ಕೆ ಹಂಗಾರೆ ಹಿಂಗೆಲ್ಲ ನೀವು ಮಾತಾಡ್ಕೊಂಡಿರಲ್ಲ ಅಂತೇಳಿ ಆಕಿನ ತೊಗೊಂತಾನೆ. ಅವಾಗ ಕೊಟ್ಟಷ್ಟು ಬಾಯಿ ಮುಚ್ಕೊಂತಾಳ. ಆದ್ರೂ ಏನು ಒಪ್ಕೊಂಡು ಅದನ್ನ ಕೊಟ್ಬಿಡು. ಸುಮ್ಮನೆ ದ್ವೇಷ ಬೆಳೆಸ್ಕೊಳಕ್ ಹೋಗ್ಬಿಡು ಮಗಳೇ. ಆಯ್ತಪ್ಪ, ಅದನ್ನು ಕೊಡ್ತೇನೆ. ಆದರೆ ಈಗ ನಾ ಅಂದಿದ್ದು ಮಾಡ್ತಾಳೋ ಇಲ್ಲೋ? ನಂಬರ್ ಕೊಟ್ಟು ಬಂದೇನಿ, ಫೋನ್ ಮಾತ್ರ ಇಷ್ಟೊತ್ತಾದರೂ ಬಂದಿಲ್ಲ. ಹೌದಾ? ಅಲ್ಲ, ಜೀವನಾಂಶ ಕೇಳ್ತಾಳಲ್ಲ. ಮತ್ತೆ ಈಕಿಗೆ ಬೇರೆ ಕೊಟ್ಟು ಅಕ್ಕಿಗೆ ಬೇರೆ ಕೊಡುದು. ಮತ್ತೆ ಜೀವನಾಂಶಕ್ಕೆ ಅಕ್ಕಿಗೆ ಬೇರೆ ಕೊಡ್ಬೇಕು. ಲಾಯರ್ ಏನಂದ? ಅದು ಡೈವರ್ಸ್ ಅದು ತಗೊಂಡ್ರೆ ಗಂಡನ ಕಡೆಯಿಂದ ಜೀವನಾಂಶ ಕೇಳ್ತಾರ, ಮತ್ತೆ ಅದನ್ನ ಕೊಡಕ್ಕೆ ರೆಡಿ ಇರ್ಬೇಕು ಅನ್ನಲ್ಲ. ಅನ್ನಲ್ಲ, ನಿಮ್ಮ ಹೆಸರಿಗೆ ಗಂಡ ನಿಮ್ಮ ಆಸ್ತಿ ಏನೈತೆ ಅದ್ರೊಳಗೆ ಕೊಡ್ಬೇಕು ಅಂತೇಳಿ. ನಮ್ದು ಏನಪ್ಪ ಆಸ್ತಿ ಐತಿ? ಎಲ್ಲ ನೀ ಕೊಟ್ಟಿದ್ದ ಅಲ್ಲ. ಗಂಡನ ಹೆಸರಿಗೆ ಏನೈತಿ ಕೊಡಾಕ? ಏನು ಸಿಗಲ್ಲಕ್ಕಿಗೆ. ನೀ ಕೊಟ್ಟಿದ್ದು ಹೊಲ ಅದು ನನ್ನ ಹೆಸರಿಗೆ ಅಷ್ಟೇ ಐತಿ. ಅದು ನನ್ನ ಮಕ್ಕಳ ಹೆಸರಿಗೆ ಇಲ್ಲೇ ಇಲ್ಲ. ಹೌದಾ? ಇನ್ನು ಮನಿನೂ ನನ್ನ ಹೆಸರಿಗೆ ಮಾಡ್ಕೊಟ್ಟಿಯಲ್ಲ. ಇನ್ನು ಅದೆಲ್ಲ ಐತಿ ಅವನ ಹೆಸರಿಗೆ. ಏನು ಕೊಡ್ತಾನೋ ಕೊಡವಲ್ಲ, ಸುಮ್ಮನಿರು. ಓ, ಅದು ಕರೆ ಅನ್ನ. ಅವನ ಗಂಡನ ಆಸ್ತಿ ಒಳಗೆ ಅರ್ಧ ಭಾಗ ಹೆಣ್ಣಿಗೆ ಕೊಡ್ಬೇಕು ಅಂತ ಐತಿ. ಗಂಡಂದು ಏನು ಆಸ್ತಿ ಐತಿ? ದುಡಿಯೋದು, ತಿನ್ನೋದು, ದುಡಿಯೋದು, ರೊಕ್ಕ ತರೋದಷ್ಟೇ. ಆ ಮನಿನೂ ನೀ ನನಗೆ ಮಾಡಿಕೊಟ್ಟಿದ್ದು, ಬೇರೆ ಅವ್ರದ್ದು ಅಂತ ಹೇಳ್ಕೊಳ್ಳೋ ಅಂತ ಆಸ್ತಿ ಏನೂ ಇಲ್ಲ. ಎಲ್ಲ ಹಾಳ್ಗೆಡ್ಕೊಂಡು ಕೆಡ್ಕೊಂಡು ಎಲ್ಲ ಹಾಳಟ್ಟಿ ಅವರ ಆದಮೇಲೆ ಎಲ್ಲ ನೀ ಕೊಟ್ಟ ಮೇಲೆ ಎಲ್ಲ ಒಂದಿಟ್ಟು ಕಂಡಿದ್ದು. ಇನ್ನು ಬಂಗಾರ ಎಲ್ಲ ನಾನು ಆಕಿಗೇನು ಸಂಬಂಧ? ಅದು ಮಗ್ಗರ ಏನು ಸಂಬಂಧ? ಏನು ಒಯ್ದು ಕೊಡ್ತಾನ? ಏನು ಕೊಡೋಕ್ಕಾಗಲ್ಲ. ಅದು ಕರೆ ಅನ್ನ. ಆಯ್ತಾಯ್ತು. ಅದು ಏನಾಕತ್ತೆ ನೋಡ್ರಿ. ಒಟ್ಟು ಈ ಕೆಲಸ ಒಂದು ದೌಡ ಆಗ್ಬೇಕಷ್ಟೇ. ಅಯ್ಯೋ ಅಕ್ಕತ್ತಪ್ಪ,
ಇವತ್ತು ಫೋನ್ ಮಾಡಿಲ್ಲ ಅದ್ರ ಮನೆಗೆ ಹೋಗಿನ ಫೋನ್ ಮಾಡಿ ಇದು ವಿಚಾರಿಸಿ ಎಲ್ಲ ಚಂದಾಗಿ ಯೋಚನೆ ಮಾಡಿ ಫೋನ್ ಹಚ್ತಾಳೆ ಬೇಕಾದ್ರೆ ನೋಡ್ತೀರಿ ನೀ ಬೇಕಾದ್ರೆ ನೋಡ್ತೀರಪ್ಪ ನೀನು ಏನು ಮಾಡ್ತಾ ಗೊತ್ತಲ್ಲ ಕೊಟ್ಬಿಡು ಮಾಡು ಆಮೇಲೆ ಏನಾರ ಒಂದು ಆಕಿ ಕೈಲಾಗಿದ್ದು ಮಾಡ್ತಾಳ ಆತಾತ್ ನಿಮ್ಮ ಮಗು ಬರತ್ತಾಳಲ್ಲೇ ಕಸ್ತೂರಿ ಬರತ್ತ ಸುಮ್ಮನೆ ಹೋಗ್ಲಿ. ಸರಿ ತೋಪ ನಾನು ಒಂದು ಬೆಳಗ್ಗೆ ಬಂದೇನೆ ಹೋಗ್ತೇನೆ. ಆಯ್ತು. ಅಯ್ಯೋ ಯೋ ದೇವ್ರೆ ಇರ್ರಿ ವಾ ಇರ್ರಿ ಯಾರು ಬೇಡ ಅಂತಾರ ಅಲ್ಲ ನಾ ನಮ್ಮ ಮನೆಗೆ ಇರಕ್ಕೆ ಬೇಡ ಅಂತೇನೆ ನನ್ನ ಪರಕ್ಕ ಶಿಫಾರಸ್ತಿಗೆ ಮತ್ತೆ ನೀನು ಶಾಂತಕ್ಕನ ಕರ್ಕೊಂಬಂದಿಯಲ್ಲ ಅಲ್ಲ ಶಾಂತಕ್ಕೆ ಬಂದಿದ್ದು ಖುಷಿನೇ ಆದ್ರೆ ನನಗೆ ಹೇಳಕ್ಕಾಗೆ ಕರ್ಕೊಂಬಂದಿಯಲ್ಲ ಅಷ್ಟೇ ನಾನು ಅರ್ಥ ಮಾಡ್ಕೊಂಡೈತಿ ನೀನು ಯವ್ವ ಇರ್ರಿ ನಾನು ಬೇಕೇ ಇರ್ತೇನಿಲ್ಲೇ ಏನಾಗದೈತಿ ಇರು ಆರಾಮ್ ಬರ್ರಿ ಇರ್ರಿ ನಿಮ್ಮ ಮನೆ ಕಟ್ಟು ಮಾಟ ಇದ್ದು ಆಮೇಲೆ ಹೋರಿ ಯಾರು ಬೇಡ ಅಂತಾರ ಆರಾಮಿರ್ರಿ ಯಾರು ಬೇಡ ಅಂತಾರ ಇಲ್ಲೇ ನೋಡಿ ನಾನು ಏಟ್ರೆ ಒಂದು ಬತ್ತು ಹುಷಿಯಾಗಿರ್ತೀನಿ ಆದ್ರೆ ಅಡುಗೆ ನಿಮ್ದು ನೀವು ಮಾಡ್ಕೊರಿ ನಮ್ದು ನಾವು ಮಾಡ್ಕೊತೀನಿ ಯಾಕಂದ್ರೆ ನಿಮ್ಮ ಮತ್ತಿದ್ದು ನನಗೆ ಗೊತ್ತೈತೆ ಹಿಂದಾಗಡೆ ಹೌದಿಲ್ಲ ಅದಕ್ಕೆ ಇರ್ರಿ ಆರಾಮ್ ಅಲ್ಲ ಅದೇನ ಕರೆ ಬಿಡ ನಾನು ಅದಕ್ಕಂತಲ್ಲ ಒಂದು ಮಾತಾದರೂ ಪಾಪ ನೋಡು ಇಂಥ ಟೈಮ್ನಾಗ ಹೋಗಕ್ಕೆ ಮನ್ಯಾಗ ಹೋಗ್ಕೊಂಡ್ರು ಅಂತ ಮತ್ತೆ 4 ಮಂದಿ ಅನ್ಬಾರ್ದಲ್ಲ ಅದಕ್ಕೆ ನಮ್ಮೂರನ್ವ ಅನ್ನಾರ ಅಂತಿರ್ತಾರೆ ಬಿಡ ನಮ್ಮ ಊರಾನು ಹಂಗೆ ಹೆಂಗಿದ್ರು ಅಂತವು ನೀ ಬಂದಿರ್ರಿ ಈಗೇನು ದೊಡ್ಡ ಮನಿನ ಕಟ್ಬೇಕಂತ ಮಾಡಿದೆ ಹಂಗೆ ಒಂದ ಮಡಿಗೆ ಅಯ್ಯೋ ಇಲ್ಲ ಒಂದ ಮಡಿಗೆ ಅಲ್ಲ ನೋಡೋಣ ಹೆಂಗಕತ್ತೆ ಹಂಗ ಕಟ್ ಗೊತ್ತಕತಿ ಅಯ್ಯೋ ಪರಕ ನೀವು ಮನಿ ಕಟ್ಟಕ್ಕೆ ಹಾಕೊಂಡಿರಿ ನನ್ನ ಮನೆ ನನ್ನ ಸೊಸಿ ಜಗಳ ಎದ್ದು ಹೋಗೈತಿ ಯಾಕೆ ಶಾಂತಕ ನನ್ನ ಮಂದೆಲ್ಲ ಮನಿ ಕಟ್ಟಕತ್ರು ನಮ್ದಿನ ಮನಿ ಆಗೋಲ್ತು ನಮ್ಮ ಅಡಿಗೆ ಮನಿ ಬಿದ್ದಿದ್ದನ್ನ ಕಟ್ಕೊಳಕ್ ಆಗೋಲ್ತು ನಮ್ಮ ಹಣೆ ಬರ್ಕ ಹಿಂಗ ಅಂತ ಚಾಲು ಮಾಡ್ಬಿಟ್ಟಾಳಪ್ಪ ಏನ್ ಮಾಡ್ತೀನಿ ನನ್ನ ಮಗನೂ ಅಷ್ಟೇ ದುಡ್ಡು ನಾನು ಮನಿ ಕಟ್ಸಾಕಬೇಕು ನನ್ನ ಗೆಳ ಕಟ್ಟಕತ್ತ ನಾ ಕಟ್ಟಾತಿಲ್ಲ ಅವ್ರದ್ದು ಆ ಥರ ಕಟ್ಟಿದ್ರೆ ನಾವು ಈ ಥರ ಕಟ್ಟೋದು ನಾ ಅಂತಂದ ಅದೇ ಟೈಮಿಗೆ ನನ್ನ ಮೊಮ್ಮಗಳದು ಕಾಲೇಜ್ ಫೀಸ್ ಕಟ್ಟೋದು ಬಂದ್ಬಿಟ್ಟತ್ತಂದ್ರೆ ಈಗ ಮುಂದೆ ವರ್ಷಕ್ಕೆ ಅಲ್ಲ ಈಗಿರ್ತ ರೊಕ್ಕ ಜೋಡಿಸ್ಬೇಕಲ್ಲ ನಾನು ಮನಿ ಕಟ್ಟಬೇಕು ರೊಕ್ಕ ಜೋಡಿಸಿ ನಿನ್ನ ಕಾಲೇಜ್ ಫೀಸ್ ಕಟ್ ನೀನು ಓದಿಸಿ ನಾಳೆ ಲಗ್ನ ಮಾಡಿ ಕೊಟ್ಟು ನಾ ಗಂಡ ಮನಿಗೆ ದುಡ್ದು ಕೊಡ್ತೀನಿ ನಮ್ಗೆ ಏನಾರ ಕೊಡೋಕೇನ ಮಾಡೋಕ್ಕೆ ಏನು ನೀನು ಮತ್ತು ಮದುವೆಗೂ ರೊಕ್ಕ ಜೋಡಿಸ್ಬೇಕು ಒಟ್ಟು ನನ್ನ ಕತಿ ಏನು ಮಾಡ್ಬೇಕಂತ ಮಾಡಿ ನೀನು ನಾವು ಬಡವರು ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ ನನಗೆ ಓದ್ಸೋಕ್ಕಾಗಲ್ಲ ಅಯ್ಯೋ 1 2 ಹಚ್ಚಿಬಿಟ್ಟಾನ ಹೌದಾ ಯವ್ವ ನಾ ಮತ್ತಂದೆ ಯಪ್ಪ ಅದೇನ ಅಂತಾರಲ್ಲ ಸರಿಗೆ ಹಾಕೊಂಡ್ರೆ ನೆರಮನೆ ಕೂರ್ಲಾಕೊಂಡಿದ್ಲ ಅಂತೇಳಿ ಅವ್ರ ಅದೃಷ್ಟ ಅವ್ರಿಗಪ್ಪ ನಮಗೆ ಅವ್ರದ್ದು ನೋಡಿ ನಾವು ಯಾಕೆ ಇದು ಮಾಡ್ಕೋಬೇಕು ಅದೆಲ್ಲ ಮನಸ್ಸಿನಾಗಿಂದ ತೆಗಿಪ ಅದನ್ನೆಲ್ಲ ತಲೆಯಾಗಿ ಇಟ್ಕೋಬೇಡ ಅಂತ ಹೇಳಿದೆ ಅದು ಕರೆ ಅನ್ಸಂತಕ ಮತ್ತೆ ಮನೆ ಕಟ್ಟಕ್ಕೆ ಹೂ ಅಂತಿದ್ದ ನನಗೆ ಆಗದ ಛತ್ರ ಆಗೈತೆ ಬಿಡು ನಮ್ಮ ಮತ್ತೆ ಹೆಗರಿಲ್ಲ ತನಗೇನು ಅನಿಸ್ತೈತಿ ತನಗೇನು ಸರಿ ಅನಿಸ್ತೈತಿ ಎಲ್ಲ ಮಾಡ್ತಾಳ ನಮಗೇನಾರ ಬೇಕಾಗಿದ್ದು ನಾವು ಮಾಡೋದಿದ್ದು ಅಷ್ಟೇ ಮಾಡಲಕ್ಕಿ ನನ್ನ ಹೊಟ್ಟೆಬೇನಿ ಏನಂದ್ರೆ ಮನಿ ಕಟ್ಟಕ ಮಗಳು ನಿನ್ ಬೆಳಿಗ್ಗೆ ಫೋನ್ ಮಾಡ್ಯಾಳ ನಮ್ಮನೆಗೆ ಬಂದಿದ್ದು ಬಿಡ್ರಿ ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀರಿ ಅಲ್ಲಿದ್ದು ಅಂತ ಅಂದಾಳ ಎಲ್ಲಿ ನಮ್ಮ ಅತ್ತಿ ಹೂ ಅಂತೇಳಿ ತಲೆ ತಿಂತಾಳ ಅಂತ ಅರ್ಬಾಡ್ಸಿ ಇಲ್ಲಿ ಬಂದಿನಿ ಏನಾರ ಮಗಳ ಮನೆಗೆ ಹೋಗೋಣ ಅಂದ್ಬಿಟ್ಲ ಅಂದ್ರೆ ನನಗೆ ಇದೊಂದು ಕಿರಿಕಿರಿ ತಡ್ಕೊಳಕ್ಕಾಗಲ್ಲ ಹೆಂಗಕ್ಕತ್ ಹೋಗಾಕ ಅಯ್ಯೋ ಇಲ್ಲಿದೆಲ್ಲ ಬಿಟ್ಕೊಟ್ಟು ಅಲ್ಲಿ ಹೋಗಿರಕಾಕತ್ತನ ಹೇಳಿ ನೋಡೋಣ ಅದು ಅಲ್ಲದೆ ದೂರ ಇಲ್ಲಿ ಬಿಡ ಏನು ಇಲ್ಲಿಂದ ಒಂದು ಬಸ್ ಹತ್ತಿ ಅಲ್ಲಿಗೆ ಹೋಗೋದು ಅಲ್ಲಿಂದ ಇಲ್ಲಿಗೆ ಏನು ದೊಡ್ಡ ದೂರ ಬರೋ ದಾರಿ ಏನಲ್ಲ ಅದೊಂದು ನಮ್ಮ ಕರ್ಮ ಇಲ್ಲೇ ಸನೇಪಾಗಿ ಹಂಗೇನಾಗಲ್ಲ ಆದಷ್ಟು ಬೇಗ ನಿಮ್ಮ ಅತ್ತಿ ಕಡೆ ಅದು ಈಗ ಹೇಳಿ ನಾನು ಆಕೆ ಹೂ ಅಂದ್ಬಿಟ್ಟಾಳ ಈಗ ಮತ್ತಿಲ್ಲ ಅನ್ನೋದಲ್ಲ ಅಂತ ಏನೇನಾರ ಒಟ್ಟು ಏನೇನಾರ ಹೇಳಿ ಬಂದಿರ್ರಿ ಯಾರು ಬೇಡ ಅಂದ್ರೆ ಆದ್ರೆ ಒಂದು ಸ್ವಲ್ಪ ಸಗಣಿ ಅದು ಬಳ್ಕೋಬೇಕ ನಾನು ಹೋಗ್ಬೇಕೆ ಇದ್ನೆಲ್ಲ ಪರಕ ಮನಿ ಮೊನ್ನೆ ಅವ್ರಿ ಮಲ್ಲೇಶಿಯವ್ರು ಅವ್ರು ಇದಾದ ಮೇಲೆ ಮನಿ ಬೆಳೆದನಿ ಆದ್ರೆ ಅಷ್ಟು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ ಇರಕ್ಕೆ ಬೇಕು ಯಾಕೆ ಗುದ್ದಾಡ್ಬೇಕು ಅಂತೇಳಿ ನನಗೆ ಒಂಥರ ಮನಿ ಬಣ ಅನ್ಸಕತ್ತಿತ್ತು ಮೊಮ್ಮಕ್ಕಳಿಗೆ ಸೊಸಿಗೆ ಮಗ್ಗ ಬಂದಿರ ಅಂದ್ರೆ ಅಯ್ಯೋ ಇಲ್ಲಿ ಕೆಲಸ ಬೇಕಾದಷ್ಟು ಹಂಗದವ್ ಹಿಂಗದವ್ ಬಂದಿರಕ್ಕಾಗಲ್ಲ ಅಂತ ಅದಾರ ಅದಕ್ಕೆ ನೀವೇ ಬಂದಿರ್ರಿ ನನಗೂ ಹತ್ತಕತಿ ಹೌದಿಲ್ಲ ಅದೊಂಚೂರು ಸಗಣಿಲೆ ಬಾಳ್ಕೊಂಡು ಇರ್ಬೇಕು ನೋಡು ಕಂಡಬಿಟ್ಟು ಹಾಕ್ಬಿಡು ಜಗ ಆ ಕ್ವಾಣಿ ಈ ಹುಸಿ ನಾವು ಉಪಯೋಗಿಸ್ಕೋತೀವಿ ಈ ಕ್ವಾಣಿ ಈ ಹುಸಿ ನೀವು ಉಪಯೋಗಿಸ್ಕೊ ಆಯ್ತು